ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇನ್ನು ಮುಂದೆ ಯೂಟ್ಯೂಬ್ ಟಿಪ್ಸ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದಲ್ಲ ಎರಡಲ್ಲ 20 ವಿಡಿಯೋ ಮಾಡ್ಕೊಂಡು ಇಟ್ಕೊಳ್ತೀನಿ ಇವಾಗಲೇ. ಸೊ ಎಲ್ಲ ಯಾವ ವಿಡಿಯೋ ಮಾಡ್ಬೇಕಂತ ಟಾಪಿಕ್ ಇದು ಟೈಟಲ್ ಬರೆದು ಇಟ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಈಗ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ಬರ್ತಾ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಸೊ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸನ್ನು ಹೈಡ್ ಮಾಡಿದರೆ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತಾ, ವ್ಯೂಸ್ ಜಾಸ್ತಿ ಆಗುತ್ತಾ? ಸೊ ನಿಮ್ಗೆ ಯಾರಾದರೂ ಹೇಳಿರ್ಬೋದು ಸಬ್ಸ್ಕ್ರೈಬ್ ಹೈಡ್ ಮಾಡಿ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಸೊ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಹೇಳಿ. ಸೊ ಇದು ನಿಜಾನ? ಸೊ ಇದನ್ನು ಮಾಡಿದರೆ ಯೂಸ್ ಏನು ಅಥವಾ ತೆಗೆದ್ರೆ ಯೂಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ನ ಯಾವುದೇ ಕಾರಣಕ್ಕೂ ಮರೆಯಕೋಬೇಡಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಓಕೆ ಗೈಸ್, ಸೊ ಇವಾಗ ವಿಷಯಕ್ಕೆ ಬಂದುಬಿಡ್ತೀನಿ. ಸೊ ನನಗೆ 27 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇವಾಗ ನೀವು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಇವಾಗ ನಿಮ್ಗೆ ಒಂದು ಮೈಂಡಿಗೆ ಬಂದುಬಿಡುತ್ತೆ. ಸೊ ಹಿಂಗೆ ನಾನು ಮಾತಾಡೋ ಸ್ಟೈಲು ಅಥವಾ ನಂದು ಏನೋ ಒಂದು ಇಷ್ಟ ಆಯಿತು. ಸೊ ಹಿಂಗೆ ನಾನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ತಾ ಇರ್ತೀರ. ಸೊ ಏನು ಮಾಡ್ತೀರಾ, ಪಕ್ಕದಲ್ಲಿ 36 ಸಾವಿರ ಸಬ್ಸ್ಕ್ರೈಬರ್ಸ್. ಸೊ 36 ಸಾವಿರ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ, ಇವ್ಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿದರೆ ನಾವೇನಕ್ಕೆ ಮಾಡಬೇಕು? ಸೊ ಹಿಂಗೆ ನಮ್ಮಿಂದ ಹಣ ಹೋಗುತ್ತೆ ಅಥವಾ ನಾವು ನೋಡಿದ್ರೆ ಹಿಂಗೆ ಹಣ ಹೋಗುತ್ತೆ ಅಂತ ಸೊ ಒಂದು ಚೀಪ್ ಮೆಂಟಾಲಿಟಿ ಇರುತ್ತೆ ಒಂದಷ್ಟು ಜನದ್ದು. ಸೊ ಈಗ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ, ಬರೀ ನೀವು ಹಾಕೋ ವಿಡಿಯೋಗಳನ್ನ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ. ಸೊ ಸಾಕಷ್ಟು ಸೇರಿ ನಾನು ಮೊದಲೆಲ್ಲ ಇದೇ ಥರ ಮಾಡ್ತಾ ಇದ್ದೆ, ನನಗೆ ಗೊತ್ತು, ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹೀಗಾಗಿ ಸಬ್ಸ್ಕ್ರೈಬರ್ಸನ್ನು ಹೈಡ್ ಮಾಡಿದರೆ ಬೆಟ್ರು. ಸೊ ಇವಾಗ ನಿಮಗೆ ನೋಡಿ, ನನಗೆ ಎಷ್ಟೋ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 30 ಸಾವಿರ ಇದ್ದಾರೆ. ಆದರೆ ನಂಗೆ ಬರೋ ವ್ಯೂಸ್ ಎಷ್ಟು 500 ಒಳಗೆ. ಸೊ ಒಂದಷ್ಟು ವಿಡಿಯೋ ನಂಗೆ ಗೊತ್ತು ಬಿಡಿ, ಯಾವುದ್ರಲ್ಲಿ ಹೊಡೆದು ತಕ್ಕೊಳ್ಬೇಕು ವ್ಯೂಸ್ಗಳನ್ನ ಅಂತ ನನಗೆಲ್ಲ ಗೊತ್ತು. ಯಾವ ವಿಡಿಯೋ ಹಾಕಿದರೆ ಓಡುತ್ತೆ, ಯಾವ ವಿಡಿಯೋ ಹಾಕಿದರೆ ಓಡಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಸೊ ಆದರೂ ಮಾಡ್ತಾ ಇರ್ತೀನಿ. ಎಷ್ಟು ಕಡಿಮೆ ವ್ಯೂಸ್ ಇದು ಬಂದರೂ ಗೊತ್ತು ನನಗೆ, ಈ ವ್ಯೂಸ್ ಕಡಿಮೆ ಬರುತ್ತಂದ್ರೂ ಗೊತ್ತು, ಅದನ್ನೇ ಮಾಡ್ತೀನಿ. ಯಾಕೆಂದರೆ ಮುಂದೊಂದು ಬೇರೆಯೇ ಇರುತ್ತೆ ನಮ್ಮದು. ಸೊ ಆದರೂ ಏನು ಮಾಡ್ತೀನಿ, 300 ಬರೋ ವ್ಯೂಸ್ ಮಾಡ್ತೀನಿ, 20 ಸಾವಿರ ಬರೋ ವ್ಯೂಸ್ ವಿಡಿಯೋನೂ ಮಾಡ್ತೀನಿ. ಆದರೆ ಸಾಕಷ್ಟು ಜನರಿಗೆ ಅನಿಸುತ್ತೆ, ಸೊ ಈ ಸಬ್ಸ್ಕ್ರೈಬನ್ನು ಹೈಡ್ ಮಾಡೋದೇ ಬೆಟ್ರು. ಸೊ ನನ್ನ ಪ್ರಕಾರ ಸೊ ನಾನು ಇನ್ನು ಮುಂದೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ, ನಾವು ಟೀಚಿಂಗ್ ಮಾಡೋ ಸ್ಟೈಲ್ ಇಷ್ಟ ಆದರೆ ಅಥವಾ ನಾವೇನೋ ಎಕ್ಸ್ಪ್ಲೇನ್ ಮಾಡೋ ಸ್ಟೈಲ್ ಇಷ್ಟ ಆದರೆ ಸೊ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗ್ತಾರೆ. ಅದೇ 34 ಸಾವಿರ, 40 ಸಾವಿರ, 20 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರೆ, ಸೊ ಇಷ್ಟು ಜನ ಇದ್ದಾರೆ, ನಾವ್ಯಾಕೆ ಸಬ್ಸ್ಕ್ರೈಬ್ ಮಾಡೋದು? ಇವ್ನು ಜಾಸ್ತಿ ತಿಂಗಳಿಗೆ 20 ಸಾವಿರ ಗಳಿಸ್ಬೋದು, 30 ಸಾವಿರ ಗಳಿಸ್ಬೋದು ಅಂತ ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕಲ್ಲ. ಸೊ ಇನ್ನೊಂದು, ಸೊ ಅದು ನಿಮ್ಮ ಏನು ಲೋಗೋ ಪಕ್ಕ ನಿಮ್ಮ ಚಾನಲ್ ಹೆಸರು ಮಾತ್ರ ಕಾಣುತ್ತೆ, ಅದರಲ್ಲಿ ಏನು ಸಬ್ಸ್ಕ್ರೈಬರ್ಸ್ ಏನೋ ತೋರಿಸೋದಿಲ್ಲ. ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಈಸಿ ಆಗುತ್ತೆ. ಸೊ ನನ್ನ ಪ್ರಕಾರ ಹೈಡ್ ಮಾಡೋದು ಬೆಟ್ರು. ಸೊ ಹೈಡ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ, ಸೊ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಸೊ ಶೇರ್ ಮಾಡೋದೇನು ಬೇಕಾಗಿಲ್ಲ, ಸೊ ನಮ್ಮ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ಸೊ ಸಾಕಷ್ಟು ಜನ ಕೇಳಿದರೆ ಹೈಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದರೆ ಕಮೆಂಟ್ ಮಾಡಿ, ನಾನು ಕೂಡ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತೀನಿ, ಸಬ್ಸ್ಕ್ರೈಬ್ ಆಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.